600 ವೆಹಿಕಲ್ ಬೆಳಿಗ್ಗೆ, 600 ವೆಹಿಕಲ್ ಮಧ್ಯಾಹ್ನ. ಸೊ 6 ಗಂಟೆಯಿಂದ 12 ಗಂಟೆವರೆಗೂ 600 ವೆಹಿಕಲ್ ನ ಬಿಡ್ತೀವಿ. ಅದು ಕ್ಯಾಟಗರೀಸ್ ಆಫ್ ವೆಹಿಕಲ್ಸ್. 100 ಬೈಕ್ ಇರ್ತದೆ. ಮತ್ತೆ ನಮ್ಮ ಲೋಕಲ್ ಟ್ಯಾಕ್ಸಿಯವರು, ನಮ್ಮಲ್ಲಿ ಏನು 276 ಜನ ನಮ್ಮ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಯವರು ರಿಜಿಸ್ಟರ್ ಮಾಡಿದ್ರು, ಅವರಿಗೆ ಬೆಳಿಗ್ಗೆ ಸ್ಲಾಟ್ 100 ಅವ್ರಿಗೆ ಅವಕಾಶ ಕೊಡ್ತೀವಿ. ಅವ್ರಿಗೆ ಸೆಪರೇಟ್ ಕ್ಯೂ ಸಿಸ್ಟಮ್ ಇದೆ. ಸೊ ಇದು ಆನ್ಲೈನ್ ಮುಖಾಂತರ ಬುಕಿಂಗ್ ಆಗ್ತದೆ. ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಏನು ಕಾರು, ಜೀಪ್ಸ್ ಇವೆಲ್ಲ ಬರ್ತವೆ, ಅವ್ರದ್ದು 300 ವೆಹಿಕಲ್ ಇರುತ್ತೆ ಪ್ರವಾಸಿಗರದು. ಟೆಂಪೋ ಟ್ರಾವೆಲರ್ 50, ಆಮೇಲೆ ದ್ವಿಚಕ್ರ ವಾಹನ 100 ಅಂತ ಹೇಳಿದ್ದೆ ನಾನು. ಆಮೇಲೆ ತೂಫಾನ್ಗಳು ಅವ್ರದ್ದು RTO ಸೇಸ್ ಅಪ್ ಟು 10 ಇಸ್ ಪರ್ಮಿಸಿಬಲ್. ಸೊ ಅವ್ರಿಗೂ 50. ಇಷ್ಟು ನಾವು ಬೆಳಿಗಿನ ಸ್ಲಾಟ್ ಇರುತ್ತೆ. ಆಮೇಲೆ 1 hour ಮೇಲ್ ಹೋಗಿರೋರ್ದೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ 12 to 1 ವಿ ಕೆಪ್ಟ್. ಆಮೇಲೆ 1ರಿಂದ ಸಾಯಂಕಾಲ 7 o'clock ಇಸ್ ಡಿಫಿಕಲ್ಟ್ ಅಂದ್ರು. ಸೊ 1 to 6 ವಿಲ್ ಸಿ. ದೀಸ್ ಆರ್ ಆಲ್ ಫಸ್ಟ್ ಇನಿಷಿಯಲಿ ಸೆಟ್ ಮಾಡಿ ಮಧ್ಯ ಏನಾದ್ರು ಚೇಂಜಸ್ ಆಸ್ಪದ ಇದೆ ವಿ ವಿಲ್ ಖಂಡಿತವಾಗೂ ಮಾಡ್ತೇವೆ. 1 to 6. ಸೊ ಅಗೇನ್ ವಿ ವಿಲ್ ಗೆಟ್ ಅ 6 hour ವಿಂಡೋ. ಸೊ ಬೆಳಿಗ್ಗೆ 600 ವೆಹಿಕಲ್, ಮಧ್ಯಾಹ್ನ 600 ವೆಹಿಕಲ್. ಪ್ರೀ ಬುಕಿಂಗ್ ಇದೆ. ಪ್ರೀ ಬುಕಿಂಗ್ ಓಪನ್ ಮಾಡ್ತೀವಿ. ಏನಾದ್ರೂ ಸಿವಿಯರ್ ರೆಡ್ ಅಲರ್ಟ್ಸ್ ಬಂದ್ರೆ ಅಥವಾ ಪೊಲೀಸ್ನವ್ರದ್ದು ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಇದ್ರೆ, ಏನಾದ್ರು ಮೇಜರ್ ಮೂವ್ಮೆಂಟ್ಸ್ ಅಥವಾ ಅಲ್ಲಿ ಜಾತ್ರೆಗಳಿದ್ದಂತ ದಿನ, ಸ್ಥಳೀಯವಾಗಿ ನಮ್ಮ ಸೀತಾಳಯನಗಿರಿ ಇರ್ಬೋದು ಅಥವಾ ಐಡಿ ಪೀಠದಲ್ಲಿರುವಂತ ಉತ್ಸವಗಳಿರ್ಬೋದು, ಅಂತ ದಿನಗಳನ್ನ ನಾವು ಬುಕಿಂಗ್ ಅಲೌ ಮಾಡಲ್ಲ. ಸೊ ಅಂತ ದಿನ ವಿ ವಿಲ್ ಕೀಪ್ ಇಟ್ ಓಪನ್ ಟು ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಇದನ್ನ ರಿಸ್ಟ್ರಿಕ್ಟ್ ಮಾಡಿ ಸೀತಾಳಯನಗಿರಿಯಲ್ಲಿ ಏನ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲಿ 250 ವೆಹಿಕಲ್ಗೆ ಇದೆ. ಪ್ಲಸ್ ಒಂದ್ ಸ್ವಲ್ಪ ಕ್ಲಿಯರೆನ್ಸ್ ಮಾಡಿದ್ರೆ ಇನ್ನೂ 100 ಬೈಕ್ಸ್ ನಿಲ್ಸೋ ರೀತಿಯಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಲಾಗ್ತಾ ಇದೆ. ಅಲ್ಲೂ ಫೆಸಿಲಿಟೀಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಅಲ್ಲಿ ಟಾಯ್ಲೆಟ್ಸ್ ಕಂಪ್ಲೀಟ್ ರೆನೋವೇಷನ್ ಮಾಡುವಂಥದ್ದು. ಪ್ಲಸ್ ಬಹಳ ಹಿಂದೆ ಏನು ಪಂಚಾಯತ್ ಇಂದ 35 ಅಂಗಡಿಗಳಿಗೆ ಅವರು ಹಿಂದೆ ಲೈಸೆನ್ಸ್ ಕೊಟ್ಟಿದ್ರು. ಅದು ಕೆಲವು ಜನ ಸೀತಾಳಯನಗಿರಿಲಿ ಮಾಡ್ತಾ ಇದ್ರು, ಕೆಲವರು ಮುಳ್ಳಯ್ಯನಗಿರಿಲಿ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಈಗ ಏನು ಟೂರಿಸಂ ಇಲಾಖೆಯಿಂದ ನಮ್ಗೆ ಅನುದಾನ ಬಂದಿದೆ, ಅಲ್ಲೇ ಒಂದು ಫುಡ್ ಕೋರ್ಟ್ ತರ ಮಾಡ್ತೀವಿ, ಟೆಂಪ್ರರಿ ಸ್ಟ್ರಕ್ಚರ್. ಸೊ ಯಾಕಂದ್ರೆ ಎನ್ವೈರನ್ಮೆಂಟ್ ಪರ್ಸ್ಪೆಕ್ಟಿವ್ ಇಂದ ಯಾವ್ದು ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಮಾಡೋ ಅಲ್ಲ. ಸೊ ಟೆಂಪ್ರರಿ ಸ್ಟ್ರಕ್ಚರ್ ಸೀತಾಳಯನಗಿರಿಲಿ 2 ಬದಿಯಲ್ಲಿ ಮಾಡಿ ಫುಡ್ ಎಲ್ಲ ಅಲ್ಲೇ ಸೀಮಿತ ಆಗ್ತದೆ. ಸೊ ಫುಡ್ ವಿಲ್ ನಾಟ್ ಬಿ ಅಲೌಡ್ ಬಿಯಾಂಡ್ ಸೀತಾಳಯನಗಿರಿ. ಸೊ ಅಂಗಡಿಗಳೇ ಇರ್ಬೋದು, ನೀರಿನ ವ್ಯವಸ್ಥೆ ಮುಳ್ಳಯ್ಯನಗಿರಿಯಲ್ಲಿ ಇರೋದ್ರಿಂದ ಸೊ ಊಟ ತಿಂಡಿ ಎಲ್ಲ ಈ ಭಾಗದಲ್ಲೇ ಮಾಡಿದ್ರೆ ನಮ್ಗೆ ಒಂದು ಕ್ಲಿಯರೆನ್ಸ್ ಸುಲಭ ಆಗ್ತದೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಸುಲಭ ಆಗ್ತದೆ. ಮತ್ತೆ ಅಲ್ಲಿ ಇಲ್ಲಿ ಬಿಸಾಡೋ ಅಂತದ್ದು ಈಗ ನೋಡ್ತಾ ಇದೀವಿ. ಅನೇಕ ಜನ ಎಷ್ಟೇ ನಾವು ಪ್ಲಾಸ್ಟಿಕ್ ಅಂತ ರಿಸ್ಟ್ರಿಕ್ಟ್ ಮಾಡಿದ್ರು ಸಹಿತ ಸಮವಧಿಯಾದ ಪ್ಲಾಸ್ಟಿಕ್ ತಗೊಂಡು ಹೋಗುವಂಥದ್ದು, ಆ ಬಾಟಲ್ಸ್ ಬಿಸಾಕುವಂಥದ್ದು ಇವೆಲ್ಲ ನಡೀತಾ ಇದೆ. ಮತ್ತೆ ಅವೆಲ್ಲ ಭದ್ರಾದಲ್ಲಿ ಕಲೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಈ ಗಿರಿ ಭಾಗದಲ್ಲಿ 5 ನದಿಗಳ ಮೂಲ ಇರೋದ್ರಿಂದ ಅದನ್ನು ಸಹಿತ ನಾವು ತಡೆ ಹಿಡಿಬೇಕು ಅಂತೇಳಿ ಎಲ್ಲ ಊಟ ತಿಂಡಿ ವ್ಯವಸ್ಥೆ ಇಲ್ಲೇ ಇದೆ. ಇನ್ ಮೂವ್ಮೆಂಟ್ ಸೀತಾಳಯನಗಿರಿಯಿಂದ ಮುಳ್ಳಯ್ಯನಗಿರಿಗೆ ಹೋಗ್ಲಿಕ್ಕೆ 3 ರೀತಿ. ಒಂದು ಟ್ರೆಕ್ ಮಾಡೋರು, ಯಾರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ, ತುಂಬಾ ಜನ ಯಂಗ್ಸ್ಟರ್ಸ್ ಬರೋ ಅಂತವ್ರು, ಅದು ಫ್ರೀ ಇದೆ. ಸೊ ಅದಕ್ಕೆ ಯಾವುದೇ ಟಿಕೆಟಿಂಗ್ ಸಿಸ್ಟಮ್ ಇಲ್ಲ. ಗೈಡ್ಸ್ ಇರ್ತಾರೆ, ಅವ್ರನ್ನ ಹೈರ್ ಮಾಡ್ಕೊಂಡು ಟ್ರೆಕ್ ಮುಖಾಂತರ ಹೋಗುವಂಥದ್ದು. ಎರಡನೇದು ಅಲ್ಲಿ ಸ್ಥಳೀಯವಾಗಿ ತುಂಬಾ ಜೀಪ್ಸ್ ಗಳು ಎನ್ರೋಲ್ ಆಗಿದ್ದಾವೆ. 16 ಅಲ್ಲ ಇರುವಂತದ್ದು ಜೀಪ್ಸ್ ಈಗ ಅಲ್ಲಿ 16-18 ಜೀಪ್ಸ್ ಇದಾವೆ. ಅವ್ರದ್ದು ಸಹಿತ ಏನ್ ಲೋಕಲ್ ಅವ್ರಿಗೆ ಕಂಟಿನ್ಯೂ ಮಾಡಿದ್ದಾರೆ ಅದನ್ನ ಮಾಡ್ತಾರೆ. ರಿಕ್ವೈರ್ಡ್ ಫಿಟ್ನೆಸ್ ಸರ್ಟಿಫಿಕೇಟ್ ಅವ್ರದ್ದು ಏನೇನ್ ಇದಾವೆ, RTO ಅಂಡ್ ಪೊಲೀಸ್ನವರು ಟೈಮ್ ಟು ಟೈಮ್ ದೇ ವಿಲ್ ಡೂ ದೇರ್ ಇನ್ಸ್ಪೆಕ್ಷನ್. ಮೂರನೇದು ನಾವ್ ಅನ್ಕೊಂಡಿರೋ ಹಂಗೆ ಕೆಲವು ನಮ್ಮ ಟೂರಿಸಂ ವತಿಯಿಂದಾನು 1-2 ವೆಹಿಕಲ್ಗಳನ್ನ ನಾವು ಇಂಟ್ರಡ್ಯೂಸ್ ಮಾಡ್ತೀವಿ. ಇನಿಷಿಯಲಿ ಕ್ಯಾರೇಜ್ ವಿಡ್ತ್ ಹೊಸದಾಗಿ ರೋಡ್ ಆಗಿದೆ. ಸೊ ಎಷ್ಟು ವೆಹಿಕಲ್ ಮೂವ್ ಆಗುತ್ತೆ, ಟೆಂಪೋ ಟ್ರಾವೆಲರ್ ಅನ್ಕೊಂಡ್ವಿ, ನಂತರ ಅದು ಮೂವ್ಮೆಂಟ್ ಕಷ್ಟ ಆಗ್ಬೋದು ಅಂತ 10 ಸೀಟರ್ದು ಏನು ಲಿಮಿಟೇಷನ್ ಇದೆ 10-12 ಪೈಲಟ್ ಬೇಸಿಸ್ ಮೇಲೆ 2 ವೆಹಿಕಲ್ ನ ಬಿಡೋದು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅದು ವಿಲ್ ಹ್ಯಾವ್ ಲಿಮಿಟೆಡ್ ಚಾರ್ಜಸ್ 20 rupees ಪರ್ ಪರ್ಸನ್ ಹೋಗಿ ಬರ್ಲಿಕ್ಕೆ. ಯಾಕೆಂದ್ರೆ ಸ್ಲಾಟ್ಸ್ ಬುಕ್ ಮಾಡ್ತೀವಿ. ಬೆಳಿಗ್ಗೆ ಒಂದು 3 hours 6 to 9 ಒಂದು, 9 to 12 ಒಂದು. ಸೊ ಯಾರೇ ಬಂದ್ರು 3 hours ಅಲ್ಲಿ ಎಂಟೈರ್ ವಿಸಿಟ್ ಮುಗಿಸಿ ವಾಪಸ್ ಬರ್ಬೇಕು. ಅದೇ ರೀತಿ ಮಾಡಿದ್ರೆ ಮಾತ್ರ ನಮ್ಗೆ ವೆಹಿಕಲ್ ನಿಯಂತ್ರಣ ಒಂದಾಗ್ತದೆ. ಪ್ಲಸ್ ಲೋಕಲ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಅಲ್ಲಿ ಹೋಮ್ ಸ್ಟೇಸ್ ಇದೆ, ಮನೆಗಳಿದಾವೆ,
ಬೇರೆ ಬೇರೆ ಕಾರ್ಮಿಕರು ಓಡಾಡ್ತಿರ್ತಾರೆ, ಅವರಿಗೂ ಯಾವುದೇ ರೀತಿಯಾದ ಅಡೆತಡೆ ಆಗದೆ ಇರೋಂಗೆ ಇಟ್ಸ್ ಅ ಸ್ಮೂತ್ ಮೂವ್ಮೆಂಟ್ ಬಿಟ್ವೀನ್ ಟೂರಿಸ್ಟ್ ಆಸ್ ವೆಲ್ ಆಸ್ ಲೋಕಲೈಟ್ಸ್. ಸೊ ಎಲ್ಲರದು ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡ್ತಾ ಇದೀವಿ. ಸೊ ಎಲ್ಲಾನು ಏಕಕಾಲಕ್ಕಾಗಲ್ಲ. ಈಗ ಏನು ನಿಯಂತ್ರಣಗಳಿದಾವೆ ಅವನ್ನ ನಾವು ನೆಕ್ಸ್ಟ್ ವೀಕ್ ಇಂದ ಇಂಟ್ರೊಡ್ಯೂಸ್ ಮಾಡ್ತೀವಿ. ಉಳ್ದಂತೆ ಏನು ಫುಡ್ ಕೋರ್ಟ್ ಇರ್ಬೋದು, ಇವೆಲ್ಲ ಕಲ್ ವಿದಿನ್ ಅ ಸ್ಟಿಪ್ಯುಲೇಟೆಡ್ 1.5 month ವಿಲ್ ಪುಟ್ ಅ ಕಂಪ್ಲೀಟ್ ಸಿಸ್ಟಮ್ ಇನ್ ಪ್ಲೇಸ್. ಮತ್ತೆ ಯಾವುದೇ ವೆಹಿಕಲ್ ಸಹಿತ ಸ್ಟಾರ್ಟ್ ಇಲ್ಲಿಂದ ಮುಳ್ಳಯ್ಯನಗಿರಿ ಫುಟಿಲ್ಸ್ ಇಂದ ಸೀತಾಳಯ್ಯನಗಿರಿವರೆಗೂ ಹೋಗಬೇಕಾದ್ರೆ ಎಲ್ಲೂ ನಿಲ್ಸ್ಲಿಕ್ಕೆ ಅವಕಾಶ ಕೊಡಲ್ಲ, ಆಸ್ಪದ ಕೊಡಲ್ಲ. ಯಾಕಂದ್ರೆ ಒಬ್ರು ನಿಲ್ಸಿದ್ರೆ ಇನ್ನೊಂದು ವೆಹಿಕಲ್ ಮೂವ್ ಆಗಕ್ ಆಗ್ತಾ ಇಲ್ಲ. ಸೊ ಅಂತದೇನು ಸ್ಥಳೀಯವಾಗಿರುವಂತಹ ಏನು ಅಂಗಡಿಗಳು ಅವು ಇವಕ್ಕೆ ಅಂದ್ಮೇಲೆ ಆಸ್ಪದ ಇರೋಲ್ಲ. ಸೊ ಅದನ್ನು ಪೊಲೀಸ್ನವರು ಪೆಟ್ರೋಲಿಂಗ್ ಮಾಡ್ತಾರೆ. ಸೆಕ್ಯೂರಿಟಿ ದೃಷ್ಟಿಯಿಂದ ಎಲ್ಲ ಕ್ಯಾಮೆರಾಸು ಮತ್ತೆ ಪೊಲೀಸ್ನವರು ಇದೇನು ನಮ್ಮ ಪ್ರವಾಸಿ ಮಿತ್ರ 30 ಜನ ಕೊಟ್ಟಿದ್ದಾರೆ, ಅವ್ರನ್ನೂ ಸಹಿತ ಒಬ್ಬೊಬ್ಬರನ್ನ ಟ್ಯಾಗ್ ಮಾಡಿ ಇಬ್ರು ಪ್ರವಾಸಿ ಮಿತ್ರ ಜೊತೆ ಒಬ್ರು ಪೊಲೀಸ್ ಸಿಬ್ಬಂದಿನೂ ಹಾಕ್ತೇವೆ. ಇದು ಬರೀ ಮುಳ್ಳಯ್ಯನಗಿರಿಗೆ ಸೀಮಿತ ಆಗಲ್ಲ, ಹೊನ್ನಮ್ಮನಹಳ್ಳ ಹತ್ರನೂ ವಿಲ್ ಇಂಪ್ರೂವ್ ದ ಸಿಸ್ಟಮ್. ಸೊ ಪ್ರವಾಸಿ ಮಿತ್ರ ವಿಲ್ ಬಿ ದೇರ್ ಅಟ್ ಹೊನ್ನಮ್ಮನಹಳ್ಳ. ಆಮೇಲೆ ಮಾಣಿಕ್ಯ ದಾರದಲ್ಲೂ ಏನು ಈಗ ಕೆಲವೊಂದು ಕ್ಲೆನ್ಲಿನೆಸ್ ಇಶ್ಯೂಸ್ ಇತ್ತು, ಅದನ್ನು ಸಹಿತ ಒಂದು ನಿಯಂತ್ರಣಗೊಳಿಸ್ಬೇಕು ಅಂತ ಹೇಳಿ ಅಲ್ಲೂ ಪ್ರವಾಸಿ ಮಿತ್ರನ ಹಾಕಿ ಜನಕ್ಕೇನು ಸ್ಪಿರಿಚುವಲಿ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಟ್ಟೆ ಅಲ್ಲಿ ಇಡೋದು ಹಾಕೋದು ಅನ್ನೋದು ಏನ್ ಪದ್ಧತಿ ಇದೆ ಅದಕ್ಕೂ ಒಂದು ಸೆಪರೇಟ್ ಸೆಟಪ್ ಮಾಡಿ ಮಾಡೋ ಅಂತದ್ದು. ಸೊ ಇಟ್ಸ್ ಅ ಕಂಪ್ಲೀಟ್ ಸರ್ಕಿಟ್. ಒಂದ್ಸರಿ ನೀವು ಚೆಕ್ ಪೋಸ್ಟ್ ಇಂದ ಎಂಟರ್ ಆದ್ರಿ ಅಂದ್ರೆ ಇಟ್ ಇಸ್ ಯಾವ ಜಾಗದಲ್ಲಾರು ಹೋಗಿ ಬರೋ ಅಂತ ಅವಕಾಶ ಕಲ್ಪಿಸಲಾಗಿದೆ. ಇಷ್ಟನ್ನ ನಾವು ಡಿಸ್ಟ್ರಿಕ್ಟ್ ಟೂರಿಸಂ ಕೌನ್ಸಿಲ್ ಅಲ್ಲಿ ಏನು ಹಣ ನಮ್ಮಲ್ಲಿತ್ತು ಅದನ್ನೆಲ್ಲ ವಿ ಆರ್ ಯುಟಿಲೈಸ್ ಅಂಡ್ ಕೆಲವೊಂದು ಅಡಿಷನಲ್ ಫಂಡ್ಸ್ ಏನು ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ ಅದನ್ನು ಸಹಿತ ನಾವು ಉಪಯೋಗಿಸ್ಕೊಂಡು ಇದನ್ನ ಮಾಡೋದು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. 600 ವೆಹಿಕಲ್ ಬೆಳಿಗ್ಗೆ, 600 ವೆಹಿಕಲ್ ಮಧ್ಯಾಹ್ನ. ಸೊ 6 ಗಂಟೆಯಿಂದ 12 ಗಂಟೆವರೆಗೂ 600 ವೆಹಿಕಲ್ ನ ಬಿಡ್ತೀವಿ. ಅದು ಕ್ಯಾಟಗರೀಸ್ ಆಫ್ ವೆಹಿಕಲ್ಸ್. 100 ಬೈಕ್ ಇರ್ತದೆ. ಮತ್ತೆ ನಮ್ಮ ಲೋಕಲ್ ಟ್ಯಾಕ್ಸಿಯವರು, ನಮ್ಮಲ್ಲಿ ಏನು 276 ಜನ ನಮ್ಮ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಯವರು ರಿಜಿಸ್ಟರ್ ಮಾಡಿದ್ರು, ಅವರಿಗೆ ಬೆಳಿಗ್ಗೆ ಸ್ಲಾಟ್ 100 ಅವ್ರಿಗೆ ಅವಕಾಶ ಕೊಡ್ತೀವಿ. ಅವ್ರಿಗೆ ಸೆಪರೇಟ್ ಕ್ಯೂ ಸಿಸ್ಟಮ್ ಇದೆ. ಸೊ ಇದು ಆನ್ಲೈನ್ ಮುಖಾಂತರ ಬುಕಿಂಗ್ ಆಗ್ತದೆ. ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಏನು ಕಾರು, ಜೀಪ್ಸ್ ಇವೆಲ್ಲ ಬರ್ತವೆ, ಅವ್ರದ್ದು 300 ವೆಹಿಕಲ್ ಇರುತ್ತೆ ಪ್ರವಾಸಿಗರದು. ಟೆಂಪೋ ಟ್ರಾವೆಲರ್ 50, ಆಮೇಲೆ ದ್ವಿಚಕ್ರ ವಾಹನ 100 ಅಂತ ಹೇಳಿದ್ದೆ ನಾನು. ಆಮೇಲೆ ತೂಫಾನ್ಗಳು ಅವ್ರದ್ದು RTO ಸೇಸ್ ಅಪ್ ಟು 10 ಇಸ್ ಪರ್ಮಿಸಿಬಲ್. ಸೊ ಅವ್ರಿಗೂ 50. ಇಷ್ಟು ನಾವು ಬೆಳಿಗಿನ ಸ್ಲಾಟ್ ಇರುತ್ತೆ. ಆಮೇಲೆ 1 hour ಮೇಲ್ ಹೋಗಿರೋರ್ದೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ 12 to 1 ವಿ ಹ್ಯಾವ್ ಕೆಪ್ಟ್. ಆಮೇಲೆ 1ರಿಂದ ಬಿಕಾಸ್ ಸಾಯಂಕಾಲ 7 o'clock ಇಸ್ ಡಿಫಿಕಲ್ಟ್ ಅಂದ್ರು. ಸೊ 1 to 6 ವಿಲ್ ಸಿ. ದೀಸ್ ಆರ್ ಆಲ್ ಫಸ್ಟ್ ಇನಿಷಿಯಲಿ ಸೆಟ್ ಮಾಡಿ ಮಧ್ಯ ಏನಾದ್ರು ಚೇಂಜಸ್ ಆಸ್ಪದ ಇದೆ ವಿ ವಿಲ್ ಖಂಡಿತವಾಗೂ ಮಾಡ್ತೇವೆ. 1 to 6. ಸೊ ಅಗೇನ್ ವಿ ವಿಲ್ ಗೆಟ್ ಅ 6 hour ವಿಂಡೋ. ಸೊ ಬೆಳಿಗ್ಗೆ 600 ವೆಹಿಕಲ್, ಮಧ್ಯಾಹ್ನ 600 ವೆಹಿಕಲ್. ಪ್ರೀ ಬುಕಿಂಗ್ ಇದೆ, ಪ್ರೀ ಬುಕಿಂಗ್ ಓಪನ್ ಮಾಡ್ತೀವಿ. ಏನಾದ್ರೂ ಸಿವಿಯರ್ ರೆಡ್ ಅಲರ್ಟ್ಸ್ ಬಂದ್ರೆ ಅಥವಾ ಪೊಲೀಸ್ನವ್ರದ್ದು ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಇದ್ರೆ, ಏನಾದ್ರು ಮೇಜರ್ ಮೂವ್ಮೆಂಟ್ಸ್ ಅಥವಾ ಅಲ್ಲಿ ಜಾತ್ರೆಗಳಿದ್ದಂತ ದಿನ, ಸ್ಥಳೀಯವಾಗಿ ನಮ್ಮ ಸೀತಾಳಯ್ಯನಗಿರಿ ಇರ್ಬೋದು ಅಥವಾ ಐಡಿ ಪೀಠದಲ್ಲಿರುವಂತ ಉತ್ಸವಗಳಿರ್ಬೋದು, ಅಂತ ದಿನಗಳನ್ನ ನಾವು ಬುಕಿಂಗ್ ಅಲೌ ಮಾಡಲ್ಲ. ಸೊ ಅಂತ ದಿನ ವಿ ವಿಲ್ ಕೀಪ್ ಇಟ್ ಓಪನ್ ಟು ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಇದನ್ನ ರಿಸ್ಟ್ರಿಕ್ಟ್ ಮಾಡಿ ಸೀತಾಳಯ್ಯನಗಿರಿಯಲ್ಲಿ ಏನ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲಿ 250 ವೆಹಿಕಲ್ಗೆ ಇದೆ. ಪ್ಲಸ್ ಒಂದ್ ಸ್ವಲ್ಪ ಕ್ಲಿಯರೆನ್ಸ್ ಮಾಡಿದ್ರೆ ಇನ್ನೂ 100 ಬೈಕ್ಸ್ ನಿಲ್ಸೋ ರೀತಿಯಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಲಾಗ್ತಾ ಇದೆ. ಅಲ್ಲೂ ಫೆಸಿಲಿಟೀಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಅಲ್ಲಿ ಟಾಯ್ಲೆಟ್ಸ್ ಕಂಪ್ಲೀಟ್ ರೆನೋವೇಷನ್ ಮಾಡೋ ಅಂತದ್ದು. ಪ್ಲಸ್ ಬಹಳ ಹಿಂದೆ ಏನು ಪಂಚಾಯತ್ ಇಂದ 35 ಅಂಗಡಿಗಳಿಗೆ ಅವರು ಹಿಂದೆ ಲೈಸೆನ್ಸ್ ಕೊಟ್ಟಿದ್ರು. ಅದು ಕೆಲವು ಜನ ಸೀತಾಳಯ್ಯನಗಿರಿಲಿ ಮಾಡ್ತಾ ಇದ್ರು, ಕೆಲವರು ಮುಳ್ಳಯ್ಯನಗಿರಿಲಿ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಈಗ ಏನು ಟೂರಿಸಂ ಇಲಾಖೆಯಿಂದ ನಮ್ಗೆ ಅನುದಾನ ಬಂದಿದೆ, ಅಲ್ಲೇ ಒಂದು ಫುಡ್ ಕೋರ್ಟ್ ತರ ಮಾಡ್ತೀವಿ, ಟೆಂಪ್ರರಿ ಸ್ಟ್ರಕ್ಚರ್. ಸೊ ಯಾಕಂದ್ರೆ ಎನ್ವೈರನ್ಮೆಂಟ್ ಪರ್ಸ್ಪೆಕ್ಟಿವ್ ಇಂದ ಯಾವ್ದು ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಮಾಡೋಲ್ಲ. ಸೊ ಟೆಂಪ್ರರಿ ಸ್ಟ್ರಕ್ಚರ್ ಸೀತಾಳಯ್ಯನಗಿರಿಲಿ 2 ಬದಿಯಲ್ಲಿ ಮಾಡಿ ಫುಡ್ ಎಲ್ಲ ಅಲ್ಲೇ ಸೀಮಿತ ಆಗ್ತದೆ. ಸೊ ಫುಡ್ ವಿಲ್ ನಾಟ್ ಬಿ ಅಲೌಡ್ ಬಿಯಾಂಡ್ ಸೀತಾಳಯ್ಯನಗಿರಿ. ಸೊ ಅಂಗಡಿಗಳೇ ಇರ್ಬೋದು
ನೀರಿನ ವ್ಯವಸ್ಥೆ ಮುಳ್ಳಯ್ಯನಗಿರಿಯಲ್ಲಿ ಇರೋದ್ರಿಂದ ಸೊ ಊಟ ತಿಂಡಿ ಎಲ್ಲ ಈ ಭಾಗದಲ್ಲೇ ಮಾಡಿದ್ರೆ ನಮ್ಗೆ ಒಂದು ಕ್ಲಿಯರೆನ್ಸ್ ಸುಲಭ ಆಗ್ತದೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಸುಲಭ ಆಗ್ತದೆ, ಮತ್ತೆ ಅಲ್ಲಿ ಇಲ್ಲಿ ಬಿಸಾಡೋ ಅಂತದ್ದು ಈಗ ನೋಡ್ತಾ ಇದೀವಿ. ಅನೇಕ ಜನ ಎಷ್ಟೇ ನಾವು ಪ್ಲಾಸ್ಟಿಕ್ ಅಂತ ರಿಸ್ಟ್ರಿಕ್ಟ್ ಮಾಡಿದ್ರು ಸಹಿತ ಸಮವಧಿಯಾದ ಪ್ಲಾಸ್ಟಿಕ್ ತಗೊಂಡು ಹೋಗುವಂಥದ್ದು, ಆ ಬಾಟಲ್ಸ್ ಬಿಸಾಕುವಂಥದ್ದು ಇವೆಲ್ಲ ನಡೀತಾ ಇದೆ. ಮತ್ತೆ ಅವೆಲ್ಲ ಭದ್ರಾದಲ್ಲಿ ಕಲೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಈ ಗಿರಿ ಭಾಗದಲ್ಲಿ 5 ನದಿಗಳ ಮೂಲ ಇರೋದ್ರಿಂದ ಅದನ್ನು ಸಹಿತ ನಾವು ತಡೆ ಹಿಡಿಬೇಕು ಅಂತೇಳಿ ಎಲ್ಲ ಊಟ ತಿಂಡಿ ವ್ಯವಸ್ಥೆ ಇಲ್ಲೇ ಇದೆ. ಇನ್ ಮೂವ್ಮೆಂಟ್ ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿಗೆ ಹೋಗ್ಲಿಕ್ಕೆ 3 ರೀತಿ. ಒಂದು ಟ್ರೆಕ್ ಮಾಡೋರು, ಯಾರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ, ತುಂಬಾ ಜನ ಯಂಗ್ಸ್ಟರ್ಸ್ ಬರೋ ಅಂತವ್ರು, ಅದು ಫ್ರೀ ಇದೆ. ಸೊ ಅದಕ್ಕೆ ಯಾವುದೇ ಟಿಕೆಟಿಂಗ್ ಸಿಸ್ಟಮ್ ಇಲ್ಲ, ಗೈಡ್ಸ್ ಇರ್ತಾರೆ, ಅವ್ರನ್ನ ಹೈರ್ ಮಾಡ್ಕೊಂಡು ಟ್ರೆಕ್ ಮುಖಾಂತರ ಹೋಗೋವಂಥದ್ದು. ಎರಡನೇದು ಅಲ್ಲಿ ಸ್ಥಳೀಯವಾಗಿ ತುಂಬಾ ಜೀಪ್ಸ್ ಗಳು ಎನ್ರೋಲ್ ಆಗಿದಾವೆ. 16 ಇರುವಂತದ್ದು ಜೀಪ್ಸ್ ಈಗ ಅಲ್ಲಿ 16-18 ಜೀಪ್ಸ್ ಇದಾವೆ. ಅವ್ರದ್ದು ಸಹಿತ ಏನ್ ಲೋಕಲ್ ಅವ್ರಿಗೆ ಕಂಟಿನ್ಯೂ ಮಾಡಿದ್ದಾರೆ ಅದನ್ನ ಮಾಡ್ತಾರೆ. ರಿಕ್ವೈರ್ಡ್ ಫಿಟ್ನೆಸ್ ಸರ್ಟಿಫಿಕೇಟ್ ಅವ್ರದ್ದು ಏನೇನಿದಾವೆ RTO ಅಂಡ್ ಪೊಲೀಸ್ನವರು ಟೈಮ್ ಟು ಟೈಮ್ ದೇ ವಿಲ್ ಡೂ ದೇರ್ ಇನ್ಸ್ಪೆಕ್ಷನ್. ಮೂರನೇದು ನಾವ್ ಅನ್ಕೊಂಡಿರೋ ಹಂಗೆ ಕೆಲವು ನಮ್ಮ ಟೂರಿಸಂ ವತಿಯಿಂದಾನು 1-2 ವೆಹಿಕಲ್ಗಳನ್ನ ನಾವು ಇಂಟ್ರಡ್ಯೂಸ್ ಮಾಡ್ತೀವಿ. ಇನಿಷಿಯಲಿ ಕ್ಯಾರೇಜ್ ವಿಡ್ತ್ ಹೊಸದಾಗಿ ರೋಡ್ ಆಗಿದೆ, ಸೊ ಎಷ್ಟು ವೆಹಿಕಲ್ ಮೂವ್ ಆಗುತ್ತೆ, ಟೆಂಪೋ ಟ್ರಾವೆಲರ್ ಅನ್ಕೊಂಡ್ವಿ, ನಂತರ ಅದು ಮೂವ್ಮೆಂಟ್ ಕಷ್ಟ ಆಗ್ಬೋದು ಅಂತ 10 ಸೀಟರ್ದು ಏನು ಲಿಮಿಟೇಷನ್ ಇದೆ 10-12 ಪೈಲಟ್ ಬೇಸಿಸ್ ಮೇಲೆ 2 ವೆಹಿಕಲ್ ನ ಬಿಡೋದು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅದು ವಿಲ್ ಹ್ಯಾವ್ ಲಿಮಿಟೆಡ್ ಚಾರ್ಜಸ್ 20 ರೂಪೀಸ್ ಪರ್ ಪರ್ಸನ್ ಹೋಗಿ ಬರ್ಲಿಕ್ಕೆ. ಯಾಕೆಂದ್ರೆ ಸ್ಲಾಟ್ಸ್ ಬುಕ್ ಮಾಡ್ತೀವಿ, ಬೆಳಿಗ್ಗೆ ಒಂದು 3 hours 6 to 9 ಒಂದು 9 to 12 ಒಂದು. ಸೊ ಯಾರೇ ಬಂದ್ರು 3 hours ಅಲ್ಲಿ ಎಂಟೈರ್ ವಿಸಿಟ್ ಮುಗಿಸಿ ವಾಪಸ್ ಬರಬೇಕು. ಅದೇ ರೀತಿ ಮಾಡಿದ್ರೆ ಮಾತ್ರ ನಮ್ಗೆ ವೆಹಿಕಲ್ ನಿಯಂತ್ರಣ ಒಂದಾಗ್ತದೆ. ಪ್ಲಸ್ ಲೋಕಲ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಅಲ್ಲಿ ಹೋಮ್ ಸ್ಟೇಸ್ ಇದೆ, ಮನೆಗಳಿದಾವೆ, ಬೇರೆ ಬೇರೆ ಕಾರ್ಮಿಕರು ಓಡಾಡ್ತಿರ್ತಾರೆ, ಅವರಿಗೂ ಯಾವುದೇ ರೀತಿಯಾದ ಅಡೆತಡೆ ಆಗದೆ ಇರೋಂಗೆ ಇಟ್ಸ್ ಅ ಸ್ಮೂತ್ ಮೂವ್ಮೆಂಟ್ ಬಿಟ್ವೀನ್ ಟೂರಿಸ್ಟ್ ಆಸ್ ವೆಲ್ ಆಸ್ ಲೋಕಲೈಟ್ಸ್. ಸೊ ಎಲ್ಲರದು ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡ್ತಾ ಇದೀವಿ. ಸೊ ಎಲ್ಲಾನು ಏಕಕಾಲಕ್ಕೆ ಆಗಲ್ಲ. ಈಗ ಏನು ನಿಯಂತ್ರಣಗಳಿದಾವೆ ಅವನ್ನ ನಾವು ನೆಕ್ಸ್ಟ್ ವೀಕ್ ಇಂದ ಇಂಟ್ರೊಡ್ಯೂಸ್ ಮಾಡ್ತೀವಿ. ಉಳ್ದಂತೆ ಏನು ಫುಡ್ ಕೋರ್ಟ್ ಇರ್ಬೋದು, ಇವೆಲ್ಲ ವಿದಿನ್ ಸ್ಟಿಪ್ಯುಲೇಟೆಡ್ 1.5 month ವಿಲ್ ಪುಟ್ ಅ ಕಂಪ್ಲೀಟ್ ಸಿಸ್ಟಮ್ ಇನ್ ಪ್ಲೇಸ್. ಮತ್ತೆ ಯಾವುದೇ ವೆಹಿಕಲ್ ಸಹಿತ ಸ್ಟಾರ್ಟ್ ಇಲ್ಲಿಂದ ಮುಳ್ಳಯ್ಯನಗಿರಿ ಫುಟಿಲ್ಸ್ ಇಂದ ಸೀತಾಳಯ್ಯನಗಿರಿವರೆಗೂ ಹೋಗಬೇಕಾದ್ರೆ ಎಲ್ಲೂ ನಿಲ್ಸ್ಲಿಕ್ಕೆ ಅವಕಾಶ ಕೊಡಲ್ಲ, ಆಸ್ಪದ ಕೊಡಲ್ಲ. ಯಾಕಂದ್ರೆ ಒಬ್ರು ನಿಲ್ಸಿದ್ರೆ ಇನ್ನೊಂದು ವೆಹಿಕಲ್ ಮೂವ್ ಆಗಕ್ ಆಗ್ತಾ ಇಲ್ಲ. ಸೊ ಅಂತದೇನು ಸ್ಥಳೀಯವಾಗಿರುವಂತಹ ಏನು ಅಂಗಡಿಗಳು ಅವು ಇವಕ್ಕೆ ಅಂದ್ಮೇಲೆ ಆಸ್ಪದ ಇರೋಲ್ಲ. ಸೊ ಅದನ್ನು ಪೊಲೀಸ್ನವರು ಪೆಟ್ರೋಲಿಂಗ್ ಮಾಡ್ತಾರೆ. ಸೆಕ್ಯೂರಿಟಿ ದೃಷ್ಟಿಯಿಂದ ಎಲ್ಲ ಕ್ಯಾಮೆರಾಸು ಮತ್ತೆ ಪೊಲೀಸ್ನವರು ಇದೇನು ನಮ್ಮ ಪ್ರವಾಸಿ ಮಿತ್ರ 30 ಜನ ಕೊಟ್ಟಿದ್ದಾರೆ, ಅವ್ರನ್ನೂ ಸಹಿತ ಒಬ್ಬೊಬ್ಬರನ್ನ ಟ್ಯಾಗ್ ಮಾಡಿ 2 ಪ್ರವಾಸಿ ಮಿತ್ರ ಜೊತೆ ಒಬ್ಬರು ಪೊಲೀಸ್ ಸಿಬ್ಬಂದಿನೂ ಹಾಕ್ತೇವೆ. ಇದು ಬರೀ ಮುಳ್ಳಯ್ಯನಗಿರಿಗೆ ಸೀಮಿತ ಆಗಲ್ಲ, ಹೊನ್ನಮ್ಮನಹಳ್ಳ ಹತ್ರನೂ ವಿಲ್ ಇಂಪ್ರೂವ್ ದ ಸಿಸ್ಟಮ್. ಸೊ ಪ್ರವಾಸಿ ಮಿತ್ರ ವಿಲ್ ಬಿ ದೇರ್ ಅಟ್ ಹೊನ್ನಮ್ಮನಹಳ್ಳ. ಆಮೇಲೆ ಮಾಣಿಕ್ಯ ದಾರದಲ್ಲೂ ಏನು ಈಗ ಕೆಲವೊಂದು ಕ್ಲೆನ್ಲಿನೆಸ್ ಇಶ್ಯೂಸ್ ಇತ್ತು, ಅದನ್ನು ಸಹಿತ ಒಂದು ನಿಯಂತ್ರಣಗೊಳಿಸ್ಬೇಕು ಅಂತ ಹೇಳಿ ಅಲ್ಲೂ ಪ್ರವಾಸಿ ಮಿತ್ರನ ಹಾಕಿ ಜನಕ್ಕೇನು ಸ್ಪಿರಿಚುವಲಿ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಟ್ಟೆ ಅಲ್ಲಿ ಇಡೋದು ಹಾಕೋದು ಅನ್ನೋದು ಏನ್ ಪದ್ಧತಿ ಇದೆ ಅದಕ್ಕೂ ಒಂದು ಸೆಪರೇಟ್ ಸೆಟಪ್ ಮಾಡಿ ಮಾಡೋ ಅಂತದ್ದು. ಸೊ ಇಟ್ಸ್ ಅ ಕಂಪ್ಲೀಟ್ ಸರ್ಕಿಟ್. ಒಂದ್ಸರಿ ನೀವು ಚೆಕ್ ಪೋಸ್ಟ್ ಇಂದ ಎಂಟರ್ ಆದ್ರಿ ಅಂದ್ರೆ ಇಟ್ ಇಸ್ ಯಾವ ಜಾಗದಲ್ಲಾರು ಹೋಗಿ ಬರೋ ಅಂತ ಅವಕಾಶ ಕಲ್ಪಿಸಲಾಗಿದೆ. ಇಷ್ಟನ್ನ ನಾವು ಡಿಸ್ಟ್ರಿಕ್ಟ್ ಟೂರಿಸಂ ಕೌನ್ಸಿಲ್ ಅಲ್ಲಿ ಏನು ಹಣ ನಮ್ಮಲ್ಲಿತ್ತು ಅದನ್ನೆಲ್ಲ ವಿ ಆರ್ ಯುಟಿಲೈಸ್ ಅಂಡ್ ಕೆಲವೊಂದು ಅಡಿಷನಲ್ ಫಂಡ್ಸ್ ಏನು ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ ಅದನ್ನು ಸಹಿತ ನಾವು ಉಪಯೋಗಿಸ್ಕೊಂಡು ಇದನ್ನ ಮಾಡೋದು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ.